ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರುವಂತದ್ದು ಕೃಷಿ ತೋಟಗಾರಿಕೆಯ ಮೇಳ 2025. ಈ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಎಕ್ಸಿಬಿಷನ್ ನಡೀತಾ ಇರುವಂತದ್ದು ಕೃಷಿ ವಿಶ್ವವಿದ್ಯಾಲಯ ನವಿಲೆ, ಶಿವಮೊಗ್ಗ, ಕರ್ನಾಟಕ. ಇದು ನವೆಂಬರ್ 7ರಿಂದ 10ರವರೆಗೆ 4 ದಿನಗಳ ಕಾಲ ಈ ಎಜುಕೇಶನ್ ಎಕ್ಸ್ಪೋ ಅಂತ ನಡೆಯುತ್ತೆ. ಈ ಎಕ್ಸ್ಪೋದಲ್ಲಿ ನೀವು 300ಕ್ಕೂ ಅಧಿಕವಾಗಿರುವಂತಹ ಸ್ಟಾಲ್ ಗಳು ಬಂದಿರೋದನ್ನ ನೋಡಬಹುದು. ಅಂದ್ರೆ ಎಕ್ಸಿಬಿಟರ್ಸ್ ಗಳು ಶೋಕೇಸಿಂಗ್ ನ್ಯೂ ಅಂಡ್ ಮಾಡರ್ನ್ ಫಾರ್ಮಿಂಗ್ ಟೆಕ್ನಾಲಜೀಸ್ ಗಳು ಅಂಡ್ ಇಕ್ವಿಪ್ಮೆಂಟ್ ಗಳು, ಬೀಜ, ಗೊಬ್ಬರ, ತಳಿ ಸಸಿಗಳ ಮಾಹಿತಿಗಳನ್ನ, ಹಾಗೆ ತೋಟಗಾರಿಕೆ ಹಾಗೂ ಸಾವಯವ ಕೃಷಿಗಳ ಮಾಹಿತಿ, ರೈತರಿಗಾಗಿ ವಿಶೇಷ ಮಾರ್ಗದರ್ಶನ ಶಿಬಿರಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ನೀವು ಸ್ಟೂಡೆಂಟ್ ಆಗಿದ್ರೆ ಅಥವಾ ಇಂಟ್ರೆಸ್ಟ್ ಇನ್ ಅಗ್ರಿಕಲ್ಚರ್ ಆಗಿದ್ರೆ ಡೆಫಿನೆಟ್ಲಿ ಈ ಪ್ಲೇಸ್ ಒನ್ ಆಫ್ ದ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಯು, ವೇರ್ ಯು ಕ್ಯಾನ್ ಸಿ ದ ಲೇಟೆಸ್ಟ್ ಟೆಕ್ನಾಲಜೀಸ್, ಕನೆಕ್ಟ್ ವಿತ್ ದ ಎಕ್ಸ್ಪರ್ಟ್ ಅಂಡ್ ಲರ್ನ್ ಅಬೌಟ್ ದ ಇನ್ನೋವೇಷನ್ ಇನ್ ದ ಫೀಲ್ಡ್ ಅಂತ ಹೇಳ್ಬೋದು. ಇಲ್ಲಿ ರೀಜನಲ್ ಸ್ಪೆಸಿಫಿಕ್ ಕ್ರಾಪ್ ಇಂದ ಹಿಡಿದು ಆಧುನಿಕವಾಗಿ ಯೂಸ್ ಮಾಡುವ ಹಾಗೆ ಲೋಕಲ್ ಅಲ್ಲಿ ಯೂಸ್ ಮಾಡುವಂತಹ ಟೆಕ್ನಾಲಜೀಸ್ ಗಳ ಕನೆಕ್ಷನ್ ಹಾಗೂ ರಿಸರ್ಚ್ ಬಗ್ಗೆ ಡೀಟೇಲ್ ಆಗಿ ಡೆಮೋನು ಕೂಡ ಮಾಡಲಾಗುತ್ತೆ. ಇದು ನ್ಯೂ ಅಪಾರ್ಚುನಿಟಿಯನ್ನು ಕೂಡ ಪ್ರೊವೈಡ್ ಮಾಡಿರುತ್ತೆ, ರಿಲೆವೆಂಟ್ ಫಾರ್ ದ ಸ್ಟೂಡೆಂಟ್. ಹಾಗೂ ಕೃಷಿ ಉತ್ಪನ್ನಗಳಲ್ಲಿ ಅಭಿರುಚಿಯನ್ನು ಹೊಂದಿರುವಂತಹ ಸ್ಟಾರ್ಟ್ಅಪ್ಸ್ ಗಳಿಗೆ, ಉದ್ಯಮಿಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸುತ್ತೆ. ಕೃಷಿಯೇ ನಮ್ಮ ಜೀವನದ ಬೆನ್ನೆಲುಬು ಅಂತ ನಾವು ಹೇಳ್ತಾ ಇರ್ತೀವಿ. ಇಂತಹ ಮೇಳಗಳು ಕೃಷಿಯ ಮಹತ್ವವನ್ನು ಹತ್ತಿರದಿಂದ ತಿಳಿಯಲು ಸಹಾಯ ಮಾಡ್ತವೆ. ಹಾಗೆ ನೀವು ಹೊಸ ತಂತ್ರಜ್ಞಾನಗಳನ್ನು ನೋಡುವುದು, ರೈತರ ಅನುಭವಗಳನ್ನು ಆಲಿಸುವುದು, ಡೈರೆಕ್ಟ್ ಆಗಿ 1-to-1 ಇಂಟರಾಕ್ಷನ್ಸ್ ಇರುತ್ತೆ. ನೀವು ಹೊಸ ಟೆಕ್ನಾಲಜಿಗಳನ್ನು ಎಕ್ಸ್ಪ್ಲೋರ್ ಮಾಡಬಹುದು, ಹಾಗೆ ಎಕ್ಸ್ಪರ್ಟ್ ಗಳನ್ನ ಮೀಟ್ ಮಾಡುವ, ಅವ್ರ ಜೊತೆ ಇಂಟರಾಕ್ಷನ್ ಹಾಗೂ ನೆಟ್ವರ್ಕಿಂಗ್ ಅನ್ನ ಬೆಳೆಸ್ಕೋಬಹುದು. ನೀವು ಒಂದ್ ವೇಳೆ ವಿಸಿಟ್ ಮಾಡಬೇಕು ಅಂತ ನೋಡ್ತಾ ಇದ್ರೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ ನೀವು ಬಂದ ತಕ್ಷಣ ಅಷ್ಟೇ. ಅಂಡ್ ಒಂದ್ ವೇಳೆ ನೀವು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಡೆಫಿನೆಟ್ಲಿ ಈ ಟ್ರಿಪ್ ಅಥವಾ ಈ ಎಕ್ಸ್ಪೋ ಅವರಿಗೆ ಡೆಫಿನೆಟ್ಲಿ ನಾಲೆಜಬಲ್ ಆಗಿರುತ್ತೆ, ರಿಯಲ್ ವರ್ಲ್ಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ, ಹಾಗೂ ಕ್ಯೂರಿಯಾಸಿಟಿ ಮತ್ತೆ ಕ್ರಿಯೇಟಿವಿಟಿಯನ್ನ ಕೂಡ ಅವ್ರದ್ದು ಇನ್ಕ್ರೀಸ್ ಮಾಡುತ್ತೆ. ಫುಲ್ ಲೆಂತ್ ವಿಡಿಯೋಗಾಗಿ ನನ್ನ ಚಾನಲ್ ಅನ್ನ ವಿಸಿಟ್ ಮಾಡಿ. ಹಾಗೆ ಮತ್ತೆ ಸಿಗ್ತಾರೆ ನಮ್ಮ ಮತ್ತೊಂದು ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.